ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6-7 ವಾಕ್ಯಗಳು. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀವು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ ಎಂಬುದಾಗಿ ಪ್ರಿಯರೇ ನಾವು ಗಮನಿಸ್ತಾ ಇದ್ದೇವೆ. ನಮಗೆ ಅಪ್ಪ ತಂದೆ ಎಂದು ಕರೆಯುವಂತ ಹಕ್ಕನ್ನ ದೇವರು ಕೊಟ್ಟಿದ್ದಾನೆ. ಅಂದ್ರೆ ನಾವು ದೇವರ ಪುತ್ರ ಪುತ್ರಿಯರಾಗಿದ್ದೇವೆ. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ದೇವರ ಸ್ವಂತ ಮಗನು ಮಗಳು ಆಗಿದ್ದೇವೆ. ಆದ್ರಿಂದ ನಮಗೆ ಸ್ವಾತಂತ್ರ್ಯವಿದೆ. ಇಲ್ಲಿ 7ನೇ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಇನ್ನು ನೀವು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯತೆನೂ ಆಗಿದ್ದಿ ಎಂಬುದಾಗಿ. ಪ್ರಿಯರೇ, ಈ ಲೋಕದಲ್ಲಿರುವ ಅನೇಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮನ್ನ ದಾಸರ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಅಂದ್ರೆ ಗುಲಾಮರ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅನೇಕ ಸೇವಕರುಗಳು ನಮ್ಮನ್ನ ಗುಲಾಮರು ಮಾಡಬೇಕು, ಅವರ ಅಧೀನದಲ್ಲೇ ಇರಬೇಕು, ನಮ್ಮನ್ನ ಅವರ ಅಧೀನದಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಅನೇಕರು ಆಲೋಚನೆ ಮಾಡುತ್ತಾರೆ. ಇವತ್ತಿನ ದಿನದಲ್ಲಿ ನಾವು ನೋಡೋದಾದ್ರೆ ಒಬ್ಬ ಸೇವಕನಾಗಿ ಬರುವುದಕ್ಕಿಂತ ಮುಂಚೆ ಆತನು ಏನಾಗಿದ್ದ ಎಂಬುದಾಗಿ ನಾವು ಗಮನಿಸೋದಾದ್ರೆ, ಆತನು ದೇವರನ್ನ ಅರಿಯುವುದಕ್ಕಿಂತ ಮುಂಚೆ ಸಾಮಾನ್ಯ ಮನುಷ್ಯನಾಗಿದ್ದ. ದೇವರನ್ನ ಅರಿತ ಮೇಲೆ ಆತನು ಸಾಮಾನ್ಯ ವಿಶ್ವಾಸಿಯಾಗಿದ್ದ. ಆತನು ವಿಶ್ವಾಸಿಯಾಗಿದ್ದು ಸ್ವಲ್ಪ ದಿವಸಗಳಲ್ಲಿ ಶಿಷ್ಯನಾಗಿ ಮಾರ್ಪಟ್ಟನು. ಶಿಷ್ಯನಾಗಿ ಮಾರ್ಪಟ್ಟ ಸ್ವಲ್ಪ ದಿನಗಳಾದ ಮೇಲೆ ಅವನು ದೇವರ ಸೇವಕನಾಗಿ ಮಾರ್ಪಾಡಾಗುತ್ತಾನೆ. ಇದನ್ನ ಅವರು ಮರೆತು ಬಿಡುತ್ತಾರೆ. ಅವರು ಎಲ್ಲಿಂದ ಬಂದರು, ಹೇಗೆ ಬಂದರು ಎನ್ನುವುದನ್ನು ಮರೆತು ಬಿಟ್ಟು ಒಂದು ಸಭೆಯ ವಿಶ್ವಾಸಿಗಳನ್ನ ತುಂಬಾ ನೋಯಿಸಿ ಹೇಗೆ ಮಾಡ್ತಾರಂದ್ರೆ ವಿಶ್ವಾಸಿಗಳ ಹಾಗೆ ನೋಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಅವ್ರನ್ನ ಗುಲಾಮರಾಗಿರಬೇಕು, ಅವರು ಬೆಳಿಬಾರ್ದಂತೇಳಿ ಅನೇಕ ದೇವ ಸೇವಕರುಗಳು ತುಳಿತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ನಾನು ಗಮನಿಸ್ತಾ ಇದ್ದೇನೆ, ಅವರೊಬ್ಬರೇ ಮೇಲ್ಗಡೆ ಇರ್ತಾರೆ, ಯಾರನ್ನು ಮುಂದ್ಗಡೆ ಬಿಡೋದಿಲ್ಲ. ಅನೇಕ ದೇವ ಸೇವಕರನ್ನ ನಾನು ನೋಡಿದ್ದೇನೆ, ಅವರೇ ಆರಾಧನೆ ಮಾಡ್ತಾರೆ, ಅವರೇ ಪ್ರಾರ್ಥಿಸ್ತಾರೆ, ಅವರೇ ವಾಕ್ಯವನ್ನು ಹಂಚ್ತಾರೆ. ಇದೇ ರೀತಿಯಲ್ಲಿ ಬೆಳೀತಾ ಹೋಗ್ತಾ ಇದೆ. ಆದರೆ ಪ್ರಿಯರೇ, ದೇವರು ನಮ್ಮನ್ನ ಆ ರೀತಿಯಲ್ಲಿ ಕರೆದಿಲ್ಲ. ನಮ್ಮನ್ನ ಗುಲಾಮರಾಗಿ ದೇವರು ಕರೆದಿಲ್ಲ, ಬದಲಾಗಿ ದೇವರ ಮಕ್ಕಳಾಗಿ ನಮ್ಮನ್ನ ಕರೆದಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಮಕ್ಕಳಂದ ಮೇಲೆ ನಮಗೆ ಎಲ್ಲಾ ರೀತಿಯ ಅಧಿಕಾರವು ಉಂಟು. ಒಂದು ಉದಾಹರಣೆಗೆ ನಾನು ಕೊಡುತ್ತೇನೆ. ಈಗ ಒಬ್ಬ ದೇವ ಸೇವಕನಿಗೆ ಹೇಗೆ ದೇವರ ವಾಕ್ಯವನ್ನ ಮಾತನಾಡುವುದಕ್ಕೆ ಅಧಿಕಾರವಿದೆಯೋ ಹಾಗೆಯೇ ಒಂದು ವಿಶ್ವಾಸಿಗೂ ಕೂಡ ದೇವರ ವಾಕ್ಯವನ್ನ ಮಾತನಾಡುವ ಅಧಿಕಾರವಿದೆ. ಹೇಗೆ ಒಬ್ಬ ದೇವ ಸೇವಕನು ಇನ್ನೊಬ್ಬರನ್ನ ಎಚ್ಚರಿಸುವಂತ ಅಧಿಕಾರವಿದೆಯೋ ಹಾಗೆಯೇ ಒಬ್ಬ ವಿಶ್ವಾಸಿಗೂ ಎಚ್ಚರಿಸುವ ಅಧಿಕಾರವಿದೆ. ಪ್ರಿಯ ದೇವರ ಮಕ್ಕಳೇ, ದೇವರ ಮುಂದುಗಡೆ ವಿಶ್ವಾಸಿಗಳು ಅಂತಲ್ಲ, ದೇವರ ಸೇವಕರು ಅಂತಲ್ಲ, ದೊಡ್ಡವರು ಚಿಕ್ಕವರು ಅಂತಲ್ಲ, ಎಲ್ಲರೂ ದೇವರ ಮುಂದುಗಡೆ ಸಮಾನರೇ. ಆದ್ರಿಂದ ದೇವರ ಆತ್ಮನ ಹೇಳ್ತಿರುವಂತ ಕಾರ್ಯ ನೋಡ್ರಿ, ಆತನ ಹೇಳ್ತಾನೆ, ಇನ್ನು ನೀನು ದಾಸನಲ್ಲ, ನೀನು ಮಗನಾಗಿದ್ದಿ ಎಂಬುದಾಗಿ. ಪ್ರಿಯರೇ, ನಾವು ದಾಸರಲ್ಲ, ಅಂದರೆ ಗುಲಾಮರಲ್ಲ. ಯು ಆರ್ ನಾಟ್ ಕಾಲ್ಡ್ ಎಸ್ ಸ್ಲೇವ್ಸ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಬರೆಯಲ್ಪಟ್ಟಿದೆ. ಅದರ ಅರ್ಥ ನೀವು ಗುಲಾಮರಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಗುಲಾಮರಂದ್ರೆ ಏನು, ಗುಲಾಮಗಿರಿ ಅಂದ್ರೆ ಏನು ಎಂಬುದಾಗಿ ನಾವು ನೋಡೋದಾದ್ರೆ, ಇಸ್ರಾಯೇಲ್ ಮಕ್ಕಳು ಗುಲಾಮಗಿರಿಯಲ್ಲಿ ಐಗುಪ್ತ ದೇಶದಲ್ಲಿ 430 ವರ್ಷಗಳ ಕಾಲ ಗುಲಾಮದಲ್ಲಿ ಇದ್ದರು. ಅವರನ್ನ ಗುಲಾಮತನದಿಂದ ಬಿಡಿಸಿದ್ದು ಒಬ್ಬ ಮೋಸೆ ಅಲ್ಲಿಗೆ ಬಂದದ ನಿಮಿತ್ತವಾಗಿ ಆ ಗುಲಾಮತನವನ್ನ ಬಿಡಿಸಿ ಅವರಿಗೆ ಸ್ವಾತಂತ್ರ್ಯವು ಸಿಕ್ಕಿತ್ತು. ಹಾಗೆಯೇ ಪ್ರಿಯರೇ, 2000 ವರ್ಷಗಳ ಹಿಂದೆ ನೀವುಗಳು ಈ ಲೋಕದಲ್ಲಿ ಗುಲಾಮರಾಗಿದ್ದೇವೆ. ಪಾಪಕ್ಕೆ ಗುಲಾಮರಾಗಿದ್ವಿ, ಅನೇಕ ರೀತಿಯ ಲೋಕದ ಕಾರ್ಯಗಳಿಗೆ ಗುಲಾಮರಾಗಿದ್ವಿ. ಆದರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ನಮ್ಮನ್ನ ಗುಲಾಮರಲ್ಲದೆ ನಮ್ಮನ್ನ ಗುಲಾಮಸ್ಥಾನದಿಂದ ಬಿಡುಗಡೆ ಮಾಡಿ ತನ್ನ ರಕ್ತವನ್ನು ಸುರಿಸುವುದರ ಮುಖಾಂತರ ನಮ್ಮನ್ನ ಆತನ ಮಕ್ಕಳಾಗಿ ಮಾರ್ಪಡಿಸಿಕೊಂಡನು. ಆತನ ಸ್ವಂತ ಸೊತ್ತಾಗಿ ನಮ್ಮನ್ನ ಮಾರ್ಪಡಿಸಿಕೊಂಡನು. ಪ್ರಿಯ ದೇವರ ಮಕ್ಕಳೇ, ಒಂದು ತಂದೆ ಒಂದು ಮಗನಿಗೆ ಯಾವ ರೀತಿಯಲ್ಲಿ ಎಲ್ಲಾ ಅಧಿಕಾರ ಕೊಡುತ್ತಾನೋ ಹಾಗೆಯೇ ದೇವರು ನಮಗೆ ಎಲ್ಲಾ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದ್ರಿಂದ ನಮ್ಮನ್ನ ದೇವರು ಕರೆಯುವಂತ ಕರೆಯುವಿಕೆ ನೋಡ್ರಿ, ನಮ್ಮನ್ನ ಆತನ ಮಕ್ಕಳಾಗುವಂತೆ ಅಪ್ಪ ತಂದೆ ಎಂದು ಕರೆಯುವಂತ
ಒಂದು ಹಕ್ಕನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಅಪ್ಪ ತಂದೆ ಅಂತೇಳಿ ಕರಿತಾ ಇದೀವಿ ಅಂದ್ರೆ ನಮಗೆ ಸಂಪೂರ್ಣವಾದ ಹಕ್ಕು ಇದೆ. ಪ್ರಿಯ ದೇವರ ಮಕ್ಕಳೇ, ದೇವರಲ್ಲಿ ಎಲ್ಲರೂ ಸಮಾನರೇ. ಯಾರು ಹೆಚ್ಚಿನವರಲ್ಲ, ಯಾರು ಕಡಿಮೆಯಲ್ಲ, ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಅದು ನಾನೇ ಆಗಿರಬಹುದು, ಇನ್ನೊಬ್ಬರೇ ಆಗಿರಲಿ. ಪ್ರಿಯ ದೇವರ ಮಕ್ಕಳೇ, ನಾನು ನಿಮಗೆ ಹೇಳೋದೇನೆಂದ್ರೆ ನಾವೆಲ್ಲರೂ ಕೂಡ ದೇವರಲ್ಲಿ ಮಕ್ಕಳಾಗಿದ್ದೇವೆ. ಮೊದಲನೇದಾಗಿ ನಾವು ದೇವರ ಮಕ್ಕಳು ಎನ್ನುವುದನ್ನು ಮರೆಯಬೇಡ್ರಿ. ನಾವು ಎಲ್ಲಿಂದ ಹಾದು ಬಂದ್ವಿ, ನಾವು ಎಲ್ಲಿಂದ ನಡೆದು ಬಂದ್ವಿ, ಯಾವ ರೀತಿಯಲ್ಲಿ ನಾವು ಹಾದು ಬಂದ್ವಿ ಅನ್ನೋದನ್ನು ಮರೆಯಬಾರದು. ಯಾಕೆಂದ್ರೆ ಇನ್ನೊಂದು ಉದಾಹರಣೆ ನಾನು ತಿಳಿಸ್ತೇನೆ. ನನ್ನ ಜೀವಿತದಲ್ಲಿ ನಾನು ಹೇಳೋದಾದ್ರೆ, ಪ್ರಿಯ ದೇವರ ಮಕ್ಕಳೇ, ನಾನು ತಿಪ್ಪೆಯಲ್ಲಿ ಬಿದ್ದಿದ್ದೆ, ಕಸದಲ್ಲಿ ಬಿದ್ದಿದ್ದೆ, ಭಿಕ್ಷೆ ಬೇಡು ತಿನ್ನುತ್ತಿದ್ದೆ. ಇವುಗಳನ್ನ ನಾನು ಮರೆಯಬಾರದು. ಇವುಗಳನ್ನ ಮರ್ತು ಬಿಟ್ರೆ ನಾನು ಮನುಷ್ಯನಾಗಿರೋದಕ್ಕೆ ಸಾಧ್ಯವೇ ಇಲ್ಲ, ನಾನು ದೇವರ ಸೇವಕನಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಲೇ ನಾನೇನ್ ಮಾಡ್ತೇನೆ ಅಂದ್ರೆ, ನನಗಿಂತ ಇನ್ನೊಬ್ಬರನ್ನ ಶ್ರೇಷ್ಠರೆಂದೇಳಿ ಭಾವಿಸುತ್ತೇನೆ, ಇನ್ನೊಬ್ಬರನ್ನ ಗೌರವಿಸುತ್ತೇನೆ, ಇನ್ನೊಬ್ಬರನ್ನ ಬೆಳೆಸುತ್ತೇನೆ. ಇನ್ನೊಬ್ಬರ ಹತ್ರ ನಾನು ಕೇಳ್ತೇನೆ, ನನ್ನ ಹತ್ರ ಏನಾದ್ರೂ ತಪ್ಪಿದ್ರೆ ನನಗೆ ತಿದ್ರಿ, ನನ್ನನ್ನು ಬದಲಾವಣೆ ಮಾಡ್ರಿ, ನನ್ನನ್ನು ನಿಮಗೆ ಬದಲಾಯಿಸುವ ಹಕ್ಕಿದೆ ಎಂಬುದಾಗಿ ನಾನು ಮಾತನಾಡ್ತೇನೆ. ಯಾಕೆ ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನನ್ನ ಒಂದು ಉದಾಹರಣೆಯಾಗಿ ದೇವರು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಯಾಕೆ ಅಂದ್ರೆ ನಾನು ದೇವರ ಮಗನು. ಮೊದಲನೇದಾಗಿ ನಾನು ದೇವರ ಮಗನು, ಅದಾದ ಮೇಲೆ ದೇವರಿಗೆ ವಿಶ್ವಾಸಿ ಆದೆ, ಅದಾದ ಮೇಲೆ ನಾನು ದೇವರಲ್ಲಿ ಒಂದು ಶಿಷ್ಯನಾಗಿದ್ದೆ. ಇವಾಗ ನಾನು ದೇವರ ಸೇವಕರಾಗಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ. ಸೊ ನಾನು ಎಲ್ಲಿಂದ ಹಾದು ಬಂದೆ ಅನ್ನೋದನ್ನು ನಾನು ಮರಿಬಾರ್ದು. ಪ್ರತಿ ಒಬ್ಬೊಬ್ಬರಿಗೂ ನಾನು ಎಚ್ಚರಿಸುವುದೇನೆಂದ್ರೆ, ನೀವು ಎಲ್ಲಿಂದ ಹಾದು ಬಂದ್ರಿ ಎನ್ನುವುದನ್ನು ಮರಿಬೇಡ್ರಿ. ದಯವಿಟ್ಟು ಯಾರನ್ನು ಗುಲಾಮಗಿರಿಯಾಗಿ ನೋಡಬೇಡ್ರಿ, ಯಾರನ್ನು ಗುಲಾಮರಾಗಿ ನಡೆಸಬೇಡ್ರಿ. ಎಲ್ಲರಿಗೂ ದೇವರು ಒಂದು ಸಮನಾದ ಹಕ್ಕನ್ನು ಕೊಟ್ಟಿದ್ದಾನೆ. ಅದು ಏನೆಂದರೆ, ನಾವು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮವನ್ನ ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟಿದ್ದಾನೆ. ಅಂದ್ರೆ ಪ್ರಿಯರೇ, ನನ್ನಲ್ಲಿಯೂ ದೇವರ ಆತ್ಮನು ಇದ್ದಾನೆ, ವಿಶ್ವಾಸಿಯಲ್ಲಿಯೂ ದೇವರ ಆತ್ಮನಿದ್ದಾನೆ. ಇರುವ ದೇವರ ಆತ್ಮನು ಒಬ್ಬನೇ. ಒಬ್ಬೊಬ್ಬರಲ್ಲಿ ವಿಭಿನ್ನವಾಗಿ ಕಾರ್ಯವನ್ನ ಮಾಡುತ್ತಾನೆ. ಒಬ್ಬೊಬ್ಬರಿಗೆ ದೇವರು ವಿಧ ವಿಧವಾದ ವರಗಳಿಂದ ಉಪಯೋಗಿಸಲ್ಪಡುತ್ತಾರೆ. ದೇವರ ಆತ್ಮನು ಒಂದು ವೇಳೆ ನಮ್ಮ ಹೃದಯದಲ್ಲಿ ಇಲ್ಲವಾದರೆ, ನಮ್ಮ ದೇಹದ ಒಳಗಡೆ ದೇವರ ಆತ್ಮನು ಇಲ್ಲವಾದರೆ ನಾವು ವ್ಯರ್ಥವಾದವರೇ. ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ನಾವು ಎಚ್ಚರಪಡಿಸಿಕೊಂಡು ಪ್ರತಿಯೊಬ್ಬರನ್ನು ನಮ್ಮಂತೆ ಕಾಣೋಣ, ನನ್ನಂತೆ ಇನ್ನೊಬ್ಬರನ್ನ ನಾವು ಪ್ರೀತಿಸಬೇಕು. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನಾವು ಇನ್ನು ಮುಂದೆ ದಾಸರಾಗಿರುವುದು ದೇವರಿಗೆ ಇಷ್ಟವಿಲ್ಲ. ನಾವು ದೇವರ ಮಕ್ಕಳಾಗಿರುವುದೇ ದೇವರಿಗೆ ಇಷ್ಟವಾಗಿದೆ. ಆದ್ದರಿಂದ ನಿಮ್ಮ ಸೇವಕರಿಗೂ ಸೇರಿಸಿ ಈ ವಾಕ್ಯವನ್ನ ಕಳಿಸಿಕೊಡ್ರಿ. ಇವತ್ತಿನ ದಿನದ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಸಂಧಿಸುವಂತೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ವಾಕ್ಯ ಕೇಳುತ್ತಿರುವಂತ ನಿನ್ನ ಮದ್ದು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ದೇವರೇ, ಒಬ್ಬೊಬ್ಬರನ್ನ ಸ್ವಾಮಿ ನೀನು ಮುಟ್ಟು ಆಶೀರ್ವಾದ ಮಾಡು ಸ್ವಾಮಿ. ಹೌದು ಕರ್ತನೆ, ನಾವು ಪುತ್ರರಾಗಿರುವುದಂತೆ ಅಪ್ಪ ತಂದೆ ಎಂದು ಕರೆಯುವಂತ ಒಂದು ಮಗನ ಆತ್ಮವನ್ನ ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಾವು ದಾಸರಾಗಿ ಅಲ್ಲ ಸ್ವಾಮಿ, ನಿನ್ನ ಮಕ್ಕಳಾಗಿ ನಮ್ಮನ್ನ ಕರೆದಿದ್ದೇವೆ. ನಿಮ್ಮ ಮಕ್ಕಳು ಅಂದ್ರೆ ಸ್ವಾಮಿ ನಮಗೆಲ್ಲಾ ಬಾಧ್ಯತೆಯು ಇದೆ ಎಂಬುವಂತ ಈ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿ ದೇವರೇ, ಈ ವಾಕ್ಯದ ಮುಖಾಂತರ ಸ್ಪಷ್ಟವಾಗಿ ಕರ್ತನೆ ನಮ್ಮ ಹೃದಯಗಳನ್ನು ಮಾರ್ಪಡಿಸಿದ್ದಕ್ಕಾಗಿ ಪ್ರತಿಯೊಬ್ಬೊಬ್ಬರ ದೇವ ಸೇವಕರ ಹೃದಯಗಳಲ್ಲಿ ಸ್ವಾಮಿ, ಪ್ರತಿಯೊಬ್ಬೊಬ್ಬರ ವಿಶ್ವಾಸಿಗಳ ಹೃದಯದಲ್ಲಿ ಕರ್ತನೆ ಈ ವಾಕ್ಯವು ನೆಲೆಯಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ವಾಕ್ಯವನ್ನು ತಿಳ್ಕೊಂಡು ಸ್ವಾಮಿ ಪ್ರತಿಯೊಬ್ಬರು ಬದಲಾವಣೆ ಆಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ವಾಕ್ಯದ ಪ್ರಕಾರ ದೇವರೇ, ಯಾರು ಗುಲಾಮರಲ್ಲ, ಎಲ್ಲರೂ ಸ್ವಾಮಿ ನಿನ್ನ ಮಕ್ಕಳೇ ಸ್ವಾಮಿ. ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಯಾರು ಹೆಚ್ಚಿನವರಲ್ಲ, ಯಾರು ಕಡಿಮೆಯಾದವರಲ್ಲ ಸ್ವಾಮಿ. ನಿನ್ನಲ್ಲಿ ಎಲ್ಲರೂ ಒಂದೇ ಎಂಬಂತ ಕರ್ತನೆ, ಈ ಒಂದು ಕರ್ತನೆ ಮನೋಭಾವನ ಪ್ರತಿಯೊಬ್ಬೊಬ್ಬರಲ್ಲಿ ಸ್ವಾಮಿ, ನಾವು ಎಲ್ಲರೂ ದೇವರ ಮಕ್ಕಳು, ನಾವು ದೇವರ ಮಕ್ಕಳೆನ್ನುವುದನ್ನ ಸ್ವಾಮಿ, ನಾವು ಯೇಸು ಕ್ರಿಸ್ತನ ಮಕ್ಕಳೆನ್ನುವುದನ್ನ ಕರ್ತನೆ ಪ್ರತಿಯೊಬ್ಬರು ನೆನಪು ಮಾಡಿಕೊಳ್ಳಲಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರು ಸ್ವಾಮಿ ಈ ವಾಕ್ಯದ ಮುಖಾಂತರ ತಿದ್ದಿಕೊಳ್ಳಲಿ ರಾಜ. ಈ ವಾಕ್ಯವು ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿಯೂ ಪ್ರತಿಯೊಬ್ಬೊಬ್ಬರ ಮನಸ್ಸಿನಲ್ಲಿಯೂ ಕರ್ತನೆ ಇದು ಮಾತನಾಡಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ವಾಕ್ಯದೊಟ್ಟಿಗೆ ನಮಗೆ ವಿಶೇಷವಾಗಿ ನನ್ನೊಟ್ಟಿಗೆ ನೀನು ಮಾತನಾಡಿದ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.